ನಮಸ್ಕಾರ, ಹೇಮಾ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಹಲಸಿನ ಹಣ್ಣಿನ ಬೀಜದಿಂದ ಒಂದು ಕೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೂಟಾದರೂ ಅನ್ಬೋದು, ಗೊಜ್ಜಾದರೂ ಅನ್ಬೋದು. ಒಂದು ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಹಲಸಿನ ಬೀಜ ಹಿಂದಿನ ದಿನವೇ ಬಿಡಿಸಿದ್ದೆ. ಈ ಥರ ಎಲ್ಲ ಹೊಡ್ಕೊಂಡಿತ್ತು. ಇದ್ರ ಸಿಪ್ಪೆನ ತೆಗೆದುಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಬೇಕು. ನಾನು ಇದ್ರ ಸಿಪ್ಪೆನೆಲ್ಲ ತೆಗೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಫುಲ್ಲು ಸಣ್ಣಗಿದೆ ನೋಡಿ. ನಾನು ಈ ಥರ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಕೂಟಿಗೆ ಈ ಥರ ಸಣ್ಣಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕುಕ್ಕರ್ಗೆ ಹಾಕಿಬಿಟ್ಟು ಒಂದು 3 ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕು. ಕುಕ್ಕರ್ಗೆ ಹಾಕಿ ಅದರ ಅಳತೆಗೆ ಅದು ನೀರು ಮುಳುಗೋಷ್ಟು, ಕಾಯಿ ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ನೋಡಿ, ನಾನು ಹೆಚ್ಚು ನೀರು ಹಾಕ್ಕೊಂಡಿಲ್ಲ. ಗೊಜ್ಜಾಗಿರೋದ್ರಿಂದ ಅದ್ರ ಕನ್ಸಿಸ್ಟೆನ್ಸಿ ಗಟ್ಟಿಗೆ ಬರಬೇಕು. ಹಾಗಾಗಿ ಅದ್ರ ಕಾಯಿ ಮುಳುಗೋಷ್ಟಷ್ಟೇ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನಿಲ್ಲೇ ಮೇಲೆ ಉಪ್ಪು ಹಾಕ್ಕೊಂಡ್ಬಿಡ್ತಾಯಿದ್ದೀನಿ, ಕಾಯಿಗೆಲ್ಲ ಚೆನ್ನಾಗಿ ಹಿಡೀಲಿ ಅಂತ. ಇದನ್ನೊಂದು 3 ವಿಸಿಲ್ ಬರ್ಸ್ಕೊಳ್ಳೋಣ. ಇದಕ್ಕಿವಾಗ ರುಬ್ಕೊಳ್ಳೋದಕ್ಕೆ ತೆಂಗಿನ ತುರಿ, ಗಸಗಸೆ, ಬೆಳ್ಳುಳ್ಳಿ, ಈರುಳ್ಳಿ, ಕಡಲೆಪಪ್ಪು, ಅರ್ಧ ಇಂಚು ಶುಂಠಿ, 2 ಲವಂಗ, 1 ಏಲಕ್ಕಿ, 1 ಇಂಚು ಚಕ್ಕೆ, 2 ಟೊಮೊಟೊ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಸಾಂಬಾರು ಪುಡಿ. ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದನ್ನು ನೈಸಾಗಿ ರುಬ್ಕೊಬಿಡೋಣ. ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಕ್ಕ ಹೇಳಿದ್ರು. ಕಸದಿಂದ ರಸ ಮಾಡು ಅಂತ ಹೇಳ್ತಾರೆ ನಮ್ಮ ಅಕ್ಕ. ಹಾಗೆ ನನಗೆ ಏನನ್ನೂ ವೇಸ್ಟ್ ಮಾಡಲ್ಲ. ಅವ್ರು ನನಗೆ ಇದನ್ನು ಹೇಳಿಕೊಟ್ರು. ನೋಡಿ, ಹಲಸಿನ ಬೀಜ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ವಿ. ತಟ್ಟಂತ ಮಾಡ್ಬೋದು ಕಣ್ರಿ. ಹಲಸಿನ ಬೀಜನ ಕೂಗಿಸಿ ಹೆಚ್ಚಿಟ್ಕೊಂಡು ಕೂಗಿಸ್ಬಿಟ್ರೆ ಚೆನ್ನಾಗಿ ಬೆಂದಿದೆ ನುಣ್ಣಗೆ. ಈಗ ರುಬ್ಬಿರೋ ಮಿಶ್ರಣನ ಮೇಲೆ ಹಾಕ್ಕೊಳ್ಳೋಣ. ಗೊಜ್ಜು ಒಂದಿದ್ರಿಂದ ಇದನ್ನು ಗಟ್ಟಿಗೆ ಮಾಡ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಇದ್ರ ಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ ನೀರನ್ನ. ಈಗ ಒಂದು ಅನ್ನದ ಕೈ ಸಹಾಯದಿಂದ ಇದನ್ನು ಕಂಪ್ಲೀಟ್ ತಿರುವೋಣ. ಪೂರ್ತಿ ಗೂರಾಡಿದ್ರೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಈ ಮಿಶ್ರಣನ ಹೈ ಫ್ಲೇಮಲ್ಲಿಟ್ಟು ಕುದಿಯೋದಕ್ಕೆ ಬಿಡೋಣ. ಇವಾಗ ನೋಡಿ, ಚೆನ್ನಾಗಿ ಹೊಂದ್ಕೊಂಡಿದೆ, ಗಟ್ಟಿಗಿದೆ. ಇದು ಕುದ್ದಾದ್ಮೇಲೆ ಇನ್ನೊಂದು ಸ್ವಲ್ಪ ದಪ್ಪ ಬರುತ್ತೆ. ಹೈ ಫ್ಲೇಮಲ್ಲಿಟ್ಟು ಇದನ್ನೊಂದು ಕುದಿಯೋಕ್ಕೆ ಬಿಡೋಣ. ಇದಕ್ಕೆ ಇವಾಗ ಒಂದು ಸಣ್ಣದು ಒಂದು ಒಗ್ಗರಣೆಗೆ ಹಾಕ್ಕೊಡೋಣ. ನಾನಿಲ್ಲಿ ಎಣ್ಣೆ, ಸಾಸಿವೆ, ಇಂಗನ್ನು ಬಳಸಿ ಒಗ್ಗರಣೆಗೆ ಹಾಕ್ಕೊತಿದ್ದೀನಿ. ನಮಗೆ ಇಂಗು ಬೇಡ ಅಂತ ಅಂದಿದ್ದಲ್ಲಿ ನೀವು ಈರುಳ್ಳಿ ಕೂಡ ಸಣ್ಣಗೆ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕ್ಕೋಬೋದು. ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ. ಈಗ ನಾನು ನಮ್ಮನೇಲಿ LG ಇಂಗನ್ನ ಬಳಸ್ತೀವಿ. ನಾನು LG ಇಂಗನ್ನೇ ಆಲ್ಮೋಸ್ಟ್ ಬಳಸೋದು. ಇದಕ್ಕೆ ಈಗ ಸಾಸಿವೆ ಸಿಡಿದಾದ್ಮೇಲೆ ನೋಡಿ, ಈಗ ಸಿಡಿಯೋದಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಆಯಿತು, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈಗ ನಾನು ಹೆಚ್ಚು ಹಿಂಗೆ ಹಾಕ್ಕೊತಾ ಇದ್ದೀನಿ. ನಾನು ಹೇಳಿದ್ದೀನಿ ಹಿಂಗು ಆಪ್ಷನ್ನು, ನಿಮಗೆ ಬೇಕಾದಲ್ಲೇ ಈರುಳ್ಳಿನೂ ಹಾಕ್ಕೋಬೋದು ಅಂತ. ಮುಗೀತು. ಅರಿಶಿನ ಒಗ್ಗರಣೆಗೆ ಹಾಕ್ಕೊಂಡೆ. ಇದಿಷ್ಟು ಮಿಶ್ರಣನ ನಾವು ಕುದಿಯೋಕೆ ಇಟ್ಟಿದ್ವಲ್ಲ ಗೊಜ್ಜು, ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಸ್ವಲ್ಪ ದಪ್ಪ ಬಂದಿದೆ. ಆಗಲೇ ಕುದೀತಾ ಮುಗೀತು. ತಟ್ಟಂತ ಮಾಡ್ಬೋದು ಕಣ್ರಿ. ಇದನ್ನು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಒಂದು ಸರಿ ಟ್ರೈ ಮಾಡ್ತಿದ್ದೀನಿ, ಮೊದಲನೇ ಸರಿ. ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಮೊದಲಿಂದ ಹಿರಿಯರು ಹೇಳೋರು ಕಸದಿಂದ ರಸ ಮಾಡಿ ಅಂತ ಅಂದ್ಬಿಟ್ಟು. ಹಂಗೆ ಅವ್ರೇನು ವೇಸ್ಟ್ ಮಾಡ್ತಾಯಿರಲಿಲ್ಲ. ನಾವೀಗ ಹಲಸಿನ ಹಣ್ಣು ತಿಂದ್ಬಿಟ್ಟು
ಬೀಜ ಬಿಸಾಕ್ಬಿಡ್ತಿದ್ವಿ, ಇಲ್ಲ ಸೊಪ್ಪಿನ ಸಾರಿಗೆ ಮಾತ್ರ ಬೇಯಿಸ್ಕೊಳಕ್ಕೆ ಹಾಕ್ಕೊಡ್ತಿದ್ವಿ. ಈ ಥರದೊಂದು ಗೊಜ್ಜು ಮಾಡೋದು ಅನ್ನೋದು ನಮ್ಮ ಅಕ್ಕ ನನಗೆ ಹೇಳ್ಕೊಟ್ರು. ಪರಿಮಳ ಚೆನ್ನಾಗಿ ಬರ್ತಿದೆ. ಒಂಚೂರು ಬೆಲ್ಲ ಹಾಕೋತೀನಿ. ನಮ್ಮ ಮನೆಗೆ ಎಲ್ಲದಕ್ಕೂ ಬೆಲ್ಲ ಯೂಸ್ ಮಾಡ್ತಾರೆ. ಚಪಾತಿ ಕಾಂಬಿನೇಷನಿಗೆ ನೋಡಿ ಗೊಜ್ಜು ದಪ್ಪ ಬಂದಿದೆ. ಬಿಸಿ ಬಿಸಿ ಗೊಜ್ಜು ಜೊತೆ ಕಾಂಬಿನೇಷನ್ ಬೆಳಗ್ಗೆ ಚಪಾತಿ ತುಂಬ ಚೆನ್ನಾಗಿದೆ. ನೀವೊಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮಸ್ಕಾರ.